ನಿಮ್ಮೆಲ್ಲರಲ್ಲೂ ಸಣ್ಣ ಮನವಿ, ವಿಡಿಯೋ ನೋಡೋಕು ಮುಂಚೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಕನಿಷ್ಠ 5 ಜನರಿಗೆ ಶೇರ್ ಮಾಡಿ. ಒಂದು ಕಡೆ ವಾಮಾಚಾರದ ಗೊಂಬೆಗಳು, ಮತ್ತೊಂದು ಕಡೆ ವಿಷಪೂರಿತ ಹಾವುಗಳ ಸಂಚಾರಗಳು. ಬರಿಗೈಲಿ ಹತ್ತೋಕೆ ಭಾರವಾದ ಬೆಟ್ಟದ ಮಧ್ಯೆ ದೇಗುಲದ ಸ್ವಚ್ಛತೆಗೆ ನಮ್ಮ ತಂಡ ತೂಕದ ಉಪಕರಣಗಳನ್ನ, ಕುಡಿಯಲು ನೀರಿನ ಹೊರೆಯನ್ನ, ತಿನ್ನಲು ಊಟದ ಪೊಟ್ಟಣಗಳನ್ನ ಹೊತ್ತು ಶೆಕೆ ಸುರಿದರೂ ಶ್ರಮಿಸಿದ್ದು ಕಳೆದು ಹೋದ ನಿಜಗಲ್ ಸಿದ್ದರ ಬೆಟ್ಟದ ಪುರಾತನ ದೇಗುಲವನ್ನು ಪುನರ್ ವೈಭವಗೊಳಿಸಲು. ಜಡಿಮಳೆಯ ಮಾಧುರ್ಯವನ್ನು ಕಣ್ಣಿಗೆ ಕಟ್ಟುವ ಹಾಗೆ, ಇಳಿ ಸೂರ್ಯನ ಸೌಂದರ್ಯವನ್ನು ಮನಸ್ಸಿಗೆ ತಟ್ಟುವ ಹಾಗೆ, ನಿಸರ್ಗ ಶ್ರೀಮಂತ ಹಚ್ಚ ಹಸಿರಿನ ಬೆಟ್ಟದ ಮಧ್ಯೆ ನಮ್ಮ ಹಿಂದೂ ಪುರಾತನ ದೇಗುಲ ಇಂದು ಪಾಳು ಬಿದ್ದು ಅನಾಥೆಯಾಗಿ ಮಲಗಿತ್ತು. ಚೆದುರಿದ ಶಿವಪೀಠಗಳು, ಸರಿದ ಆಧಾರ ಸ್ತಂಭಗಳು, ಮುರಿದ ಮೇಲ್ಚಾವಣೆಯ ಶಿಲೆಗಳು, ಭಿನ್ನವಾದ ಸುಂದರವಾದ ಗೋಪುರಗಳು, ಕಳೆದು ಹೋದ ದೇವರ ಮೂರ್ತಿಗಳು, ಕಾಲಿಟ್ಟರೆ ಚುಚ್ಚುವ ಮುಳ್ಳುಗಳು ಪುರಾತನ ನರಸಿಂಹಸ್ವಾಮಿಯ ದೇಗುಲವನ್ನು ಆಕ್ರಮಿಸಿ ವಿನಾಶದ ಕಡೆಗೆ ಕರೆದೊಯ್ಯಿತು. ಒಮ್ಮೆ ಮಂತ್ರದ ಧ್ವನಿ ಮೊಳಗಿದ ಜಾಗದಲ್ಲಿ ಇಂದು ಮೌನದ ಕೂಗು ತನ್ನ ಶ್ರೀಮಂತಿಕೆಯನ್ನು ಚಾಚಿತ್ತು. ಪಕ್ಕದ ಮುಸ್ಲಿಂ ದರ್ಗಕ್ಕೆ ಹೋಗೋ ನಮ್ಮ ಜನ ನಮ್ಮದೇ ಆದ ಈ ದೇಗುಲದ ಕಡೆಗೆ ಯಾಕೆ ಕಣ್ಣಾಯಿಸದೆ ಪಾಳು ಬೀಳೋ ತರ ಮಾಡಿದ್ರು ಗೊತ್ತಾಗಿಲ್ಲ. ಆದ್ರೆ ನಮ್ಮ ಸ್ವಚ್ಛತೆಯ ಕರೆಗೆ ಬೆಲೆ ಕೊಟ್ಟು ದೂರ ದೂರ ಪ್ರಾಂತಗಳಿಂದ ಬಂದು ನಮ್ಮ ತಂಡದ ಜೊತೆ ಕೈ ಜೋಡಿಸಿದರು. ಬೆಟ್ಟ ಹತ್ತಿ ಬಂದರು, ಸ್ವಚ್ಛತೆ ಮಾಡಿದರು, ಗಿಡ ಮರಗಳನ್ನು ತೆರವುಗೊಳಿಸಿದರು, ನರಸಿಂಹಸ್ವಾಮಿಯ ಆಸ್ಥಾನದಲ್ಲಿ ದೀಪ ಹಚ್ಚಲು ದಾರಿ ಮಾಡಿಕೊಟ್ಟರು. ಇಲ್ಲಿಯ ಸ್ವಚ್ಛತೆಯ ಪ್ರಯಾಣದಲ್ಲಿ ಅದೆಷ್ಟೋ ವಿಘ್ನಗಳು, ಆದರೆ ಅದನ್ನೆಲ್ಲ ಮೆಟ್ಟಿ ನಿಂತು ಈ ದಿನ ಕಸ ತೆಗೆದು ನಿರ್ಲಕ್ಷ್ಯ ತೊಳೆದು ಅದೆಷ್ಟೋ ರಾಜ ಮನೆತನಗಳು ಆರಾಧಿಸಿದ ಗುಡಿಯನ್ನು ಮತ್ತೆ ಬೆಳಕಿಗೆ ತಂದವೆಂಬ ಹೆಮ್ಮೆ ಈ ಕಾರ್ಯಕ್ಕೆ ಕೈ ಜೋಡಿಸಿದ ಪ್ರತಿಯೊಬ್ಬರ ಕಣ್ಣಲ್ಲಿ ಎದ್ದು ಕಾಣುತ್ತಿತ್ತು. ಇದು ಕೇವಲ ಆರಂಭ ಮಾತ್ರ. ಪ್ರತಿ ಪುರಾತನ ದೇಗುಲ ಉಳಿಯುವ ತನಕ ನಮ್ಮ ಈ ಹೋರಾಟ ನಿಲ್ಲದು. ಬನ್ನಿ, ನಮ್ಮ ಪುರಾತನ ದೇವಾಲಯಗಳನ್ನು ಉಳಿಸೋಣ, ನಮ್ಮ ಇತಿಹಾಸವನ್ನು ಜೀವಂತವಾಗಿರಿಸೋಣ. ಧರ್ಮ ಕೇವಲ ಆಚರಣೆ ಅಲ್ಲ, ಅದು ನಮ್ಮೆಲ್ಲರ ಜವಾಬ್ದಾರಿ, ಪ್ರತಿ ಹಿಂದುವಿನ ಆತ್ಮ ಗೌರವ. ಮರೆಯದೇ ಇರಿ, ಧರ್ಮ ಎಂದೆಂದಿಗೂ ಶಾಶ್ವತ, ನಾವು ಅದರ ಕಾವಲುಗಾರರಷ್ಟೇ. ಬನ್ನಿ, ಕಾಪಾಡೋಣ. ಪ್ರತಿಯೊಬ್ಬರು ತಪ್ಪದೆ 5 ಜನರಿಗೆ ಶೇರ್ ಮಾಡಿ ಹಿಂದೂ ಜಾಗೃತಿಯನ್ನು ಮೂಡಿಸಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ತಂಡದ ಮೇಲೆ. ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಮತ್ತಷ್ಟು ವಿಭಿನ್ನ ಸ್ಥಳಗಳಿಗೆ ಭೇಟಿ ಕೊಟ್ಟು ಧರ್ಮದ ಕಾರ್ಯಗಳ ಯಶಸ್ಸಿಗಾಗಿ ಫಾಲೋ ಮಾಡುವ ಮೂಲಕ ಸಹಕರಿಸಿ. ಜೈ ಶ್ರೀರಾಮ್. ಧನ್ಯವಾದಗಳು.